ನಾನು ನಿಮಗೆ ಗೊತ್ತಿದ್ದಂಗೆ ಜೋಗ್ ಫಾಲ್ಸಲ್ಲಿ ಡೆಡ್ ಬಾಡಿಗಳು ತಯಕೋಯಿ ಬಿದ್ದು ಸೊಂಟ ಕೈ ಕಾಲೆಲ್ಲ ಮುರ್ಕೊಂಡು ತುಂಬ ದಪ್ಪ ಆಗಿ ಸಣ್ಣ ಆಗಿ ಬಂದೆ. ಬ್ರಿಟಿಷ್ ಬಂಗ್ಲೆ ಭಾಗದಿಂದ ಬಂಡೆ ಏರಿ ಇಳಿದ ಜ್ಯೋತಿರಾಜ್ ಮಧ್ಯಾಹ್ನ 3 ಗಂಟೆ ಬಳಿಕ ಸ್ನೇಹಿತರಿಗೂ ಕಾಣದೆ ಕಣ್ಮರೆಯಾಗಿದ್ರು. ಆದರೆ ಜಾಯಿಂಟ್ ನೋವು ಸ್ಟಾರ್ಟ್ ಆಗ್ಬಿಡ್ತು. ಇಂಜೂರ್ ಆದಮೇಲೆ ರಾಡ್ ಹಾಕಿದ ಮೇಲೆ ನನ್ನ ಕೈಲಿ ಜಾಯಿಂಟ್ ನೋವು, ಕಾಲು ಬೆಂಡ ಇರೋದು ಮಡ್ಚಕ್ಕೆ ಹೋಗ್ತಿಲ್ಲ, ಕೈ ಉದ್ದ ಆಗ್ತದಿಲ್ಲ, ತುಂಬ ನೋವು ತಿಂದ್ಬಿಟ್ಟೆ. ತುಂಬ ನೋವು ತಿಂದು ನಾನೇನು ಹತ್ತದೇ ಬೇಡ ಅಂದ್ಬಿಟ್ಟು ನಿಂತುಬಿಟ್ಟೆ. ಇವತ್ತು ನಾನು ಏನಾರ ಮತ್ತೆ ಪುನರ್ಜನ್ಮ ತೊಗೊಂಡು ನಾನು ಹತ್ತಾ ಇದೀನಿ. ಈ ಥರ ಬಂಡೆಗಳು ನೀವೆಲ್ಲ ನೋಡ್ತಾಯಿದ್ರಲ್ಲ, ಆ ಬಂಡೆ ಈ ಬಂಡೆ ಈಗ ಹತ್ತಿ ಕೂಡ ತೋರಿಸ್ರಿ. ಮತ್ತು ನಾನು ಜೋಗ್ ಫಾಲ್ಸ್ ಆಗಲಿ, ಈಗ ಅಮೆರಿಕ ಏಂಜಲ್ ಫಾಲ್ಸ್ ಹತ್ತಕ್ಕೂ ರೆಡಿ ಆಗ್ತಾಯಿದ್ದೀನಿ. ಇಂಥದ್ದೆಲ್ಲ ನಾನು ಪುನರ ಹತ್ತಿ ನಾನು ಒಂದು ಸಾಧನೆ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೊಬ್ಬರೇ ಕಾರಣ. ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಬೇರೆಯವ್ರು ನಿಮಗಿಲ್ಲ ಅಂದರೆ ಬೇರೆಯವ್ರಿಗೆ ಯೂಸ್ ಆಗಲಿ. ದಯವಿಟ್ಟು ಪ್ರತಿಯೊಬ್ಬರು ಮೂಳೆಗೆ ಸಂಬಂಧಪಟ್ಟದ್ದು ನೋವು, ಜಾಯಿಂಟು ಆಪ್ರೇಷನ್ ಮಾಡಬೇಕು ಇಂಥ ಅದಾಗುತ್ತಾ ಬಿಡುತ್ತಾ. ಒಂದು ಸರಿ ನೀವು ಈ ಮನುಷ್ಯನ ಬಂದು ಒಂದು ಸರಿ ಮೀಟ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಒಂದು ಕಟ್ ಅಥವಾ 2 ಕಟ್ಟಿಗೆ ಮುಗಿಸ್ತೀವಿ ನಾವು. 3ನೇ ಕಟ್ ಹಾಕಿದ್ದೇ ನಾವಿಲ್ಲ. ಅದು ಎಂಥ ಕ್ರಿಟಿಕಲ್ ಕೇಸ್ ಇದ್ರೂ ಕೂಡ ನಾವು ರೆಡಿ ಮಾಡ್ತೀವಿ. ನಮ್ಮ ಹತ್ರ ಬಂದಿರೋ ಕೇಸ್ ಇದುವರೆಗೂ ಒಂದು ಆಪ್ರೇಷನ್ಗೆ ಹೋಗಿಲ್ಲ. ನಮ್ಮಲ್ಲಿ ಕಿಡ್ನಿ ಫೇಲ್ಯೂರ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಅದು ಯಾವ ಸ್ಟೇಜ್ ಇದ್ರೂ ಕಿಡ್ನಿ ಫೇಲ್ಯೂರ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಡಯಾಲಿಸಿಸ್ ಮಾಡ್ತಾ ಇದ್ರು ಕೂಡ ನಮ್ಮ ಹತ್ರ ಡಯಾಲಿಸಿಸಿಂದ ಹೊರಗೆ ಬಂದಿರತಕ್ಕಂಥ ಉದಾಹರಣೆಗಳು ಬಹಳಷ್ಟಿದೆ. ಇಲ್ಲಿ ಏನಪ್ಪ ಅಂದರೆ ವ್ಯಕ್ತಿಯನ್ನು ನಂಬಬೇಕಷ್ಟೇ. ವ್ಯಕ್ತಿಯನ್ನು ನಂಬಬೇಕು. ಇವತ್ತು ಆಯುರ್ವೇದ ಅನ್ನೋದು ಒಂದು ಮಹಾನ್ ವೃಕ್ಷ. ಅದರಲ್ಲಿ ಹಲವಾರು ಔಷಧಿಗಳಿದೆ, ಗಿಡಮೂಲಿಕೆಗಳಿದೆ. ನೋಡಿ, ದೊಡ್ಡ ದೊಡ್ಡ ಮಹಾಗ್ರಂಥಗಳೆಲ್ಲ ಬರೆದಿರೋದು ಮನುಷ್ಯನ ಉಪಯೋಗಕ್ಕೆ ಅಲ್ವಾ. ನಾನು ಸಾಕ್ಷಿಯಾಗಿ ಹೇಳ್ತೀನಿ, ನಾನು ರೆಡಿ ಆದಂಗೆ ನನ್ನಂಗೆ ಯಾರಿಗೂ ಇಂಜೂರ್ ಆಗಿರೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾನು 11 ಆಪ್ರೇಷನ್ ಆಗುತ್ತೆ, 4 ರಾಡ್ ಅದ ಮೈಯಲ್ಲಿ. ಇಷ್ಟೆಲ್ಲ ನಾನು ಪುನರ್ಜನ್ಮ ತೊಗೊಂಡು ಮತ್ತೆ ನಾನು ರಿಪ್ಲೈ ತೊಗೊಂಡು ಮತ್ತೆ ಹತ್ತುತ್ತಾ ಇದ್ದೀನಿ ಅಂದರೆ ಅದಕ್ಕೆ ಒಬ್ಬ ಮನುಷ್ಯನ ಕಾರಣ. ಆ ಮನುಷ್ಯನ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ನನ್ನಂಗೆ ನೋವು ತಿಂದವರು, ಜಾಯಿಂಟ್ ನೋವು ಇರೋರು, ವಯಸ್ಸಾದವರು, ಸಣ್ಣವರು, ದೊಡ್ಡವರು ಎಲ್ಲರೂ ಒಂದು ಸಲ ಈ ಆಯುರ್ವೇದಕ್ಕೆ ಅದನ್ನು ಇದು ಆಯುರ್ವೇದಿಕ ಬಟ್ ಅವ್ರ ಹತ್ರ ಬಂದು ನೀವು ಒಂದು ಸರಿ ಸೊಲ್ಯೂಷನ್ ತೊಗೊಂಡು ಆಮೇಲೆ ಡಿಸೈಡ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಹೇಳೋದು ಬೇಡ. ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಬೇರೆಯವ್ರು ನಿಮಗಿಲ್ಲ ಅಂದರೆ ಬೇರೆಯವ್ರಿಗೆ ಯೂಸ್ ಆಗಲಿ. ಇದನ್ನು ಪಬ್ಲಿಸಿಟಿಗೋಸ್ಕರ ಅಲ್ಲ. ಈ ನೋವು ನಾನು ತಿಂದು ನೋವು ಯಾರು ತಿನ್ನಬಾರ್ದು. ನನ್ನ ಆಸೆ, ನನ್ನ ಕರ್ನಾಟಕ ಜನತೆ, ನಮ್ಮ ಜನತೆ ನನ್ನಂಗೆ ಅವರು ಚೆನ್ನಾಗಿ ಬದುಕಬೇಕು. ಎಷ್ಟೋ ಜನ ಇತ್ತೀಚೆಗೆ ಚಿಕ್ಕ ವಯಸ್ಸಲ್ಲಿ ಮಂಡಿ ನೋವು, ಕಾಲು ನೋವು, ಬೈಕಲ್ಲಿ ಬಿದ್ದು, ಕಾಲಲ್ಲಿ ಬಿದ್ದು ತುಂಬ ಮಂಡಿ ನೋವು ಎದ್ದು ನಡೆಯೋಕ್ಕಾಗದೇ ಇರ್ತಾರೆ. ಅಂಥವ್ರು ಅಂದರೆ ದಿನಾಲು 1 ತಿಂಗಳು 2 ತಿಂಗಳು ದುಡ್ಡಿನ ಅವಶ್ಯಕತೆ ತುಂಬ ಚೀಪಾಗಿ ಕೊಡ್ತಾರೆ. ದೊಡ್ಡ ಲಕ್ಷಗಟ್ಟಲೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದು ಸರಿ ಬಂದು ಈ ಮನುಷ್ಯನ ಮೀಟ್ ಮಾಡಿ, ನಿಮ್ಗೆ ಏನೋ ರಿಸಲ್ಟ್ ಸರಿ ಇಲ್ಲ ಅಂದರೆ ನನ್ನನ್ನು ಕೇಳಿ, ನಾನೇನು ನಿಮ್ಮ ಕೈಗೆ ಸಿಗ್ತಾನೆ ಇರ್ತೀನಿ ಅಲ್ವಾ. ಗ್ರಿಪ್ಪೇ ಇಲ್ಲ, ನಮ್ಮ ಶರ್ಟಿನ ಬಟನ್ ಅಷ್ಟೇ ಗ್ರಿಪ್ ಇರೋದು. ನಾನು ಇದನ್ನು ಕಾಲು ಗ್ರಿಪ್ಪಲ್ಲೇ ಹತ್ತುತ್ತೀನಿ. ನಮಗೆ ಕಾಲು ರೆಡಿ ಮಾಡಿದ್ದೆ ಮಾಸ್ಟ್ರು, ಅವ್ರಿಗೋಸ್ಕರ ಕಾಲು ಗ್ರಿಪ್ಪಲ್ಲೇ ಹತ್ತೀನಿ. ಕೈಯಲ್ಲೆಲ್ಲ ಗ್ರಿಪ್ಪೇ ಇಲ್ಲ ಇಲ್ಲಿ ಹಿಡ್ಕೊಳಕ್ಕೆ. ನೋಡಿ, ಬರೀ ಕಾಲ್ ಗ್ರಿಪ್ ನೋಡಿ, ನಿಮಗೆ ಗೊತ್ತಾಗುತ್ತೆ ನನ್ನ ಕಾಲಲ್ಲಿ ಎಷ್ಟು ಪವರಾಗಿ ಇಟ್ಕೊಂಡೆ. ಈ ಕಾಲನ್ನ ಆ ಮಟ್ಟಕ್ಕೆ ನಾನು ರೆಡಿ ಮಾಡಿ ಈ ಕಾಲನ್ನ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹಾಯ್, ತುಂಬ ಹಾರ್ಡಿದೆ ಇದು, ಆದರೂ ಹತ್ತಿದ್ದೀನಿ. ಅವ್ರು ಬರ್ಬೇಕಾರೋ ಪರಿಸ್ಥಿತಿ ಅವ್ರ ಬಾಯಲ್ಲೇ ನಿಮ್ಗೆ ಹೇಳಿದ್ರು ಯಾವ ರೀತಿ ಇತ್ತು ಅವ್ರ ಪರಿಸ್ಥಿತಿ ಅಂತ. ನನ್ನ ಹತ್ರ ಬಂದಾಗ ಅವರಿಗೆ 2 ಕಾಲು ಮಂಡಿ ಸಿಪ್ಪೆ ಸೌದಿತ್ತು. ಅಂದರೆ ಮಂಡಿ ಸಿಪ್ಪೆ ಅಂದರೆ ಆಡು ಭಾಷೆಯಲ್ಲಿ ಮಂಡಿ ಸಿಪ್ಪೆ ಸವಿಯುತ್ತೆ ಅಂತೀವಿ. ಆ್ಯಕ್ಚುಲಿ ಮಂಡಿ ಸಿಪ್ಪೆ ಯಾರಿಗೂ ಸವಿಯಲ್ಲ. ಮೇಲ್ಗಡೆ 1 ಮೂಳೆ, ಕೆಳಗಡೆ 2 ಮೂಳೆ ಬರುತ್ತೆ, ಲೆಗ್ಮೆಟ್. ಆ ಲೆಗ್ಮೆಟ್ ಕೆಳಗಡೆ ಒಂದು ಟಿಶ್ಯೂ ಇರುತ್ತೆ, ಕಾರ್ಟಿಲೇಜ್ ಟಿಶ್ಯೂ, ಅದು ಸೌದಾಗಿತ್ತು. ಇನ್ನೊಂದು ನೋಡಿ ಪ್ರೇಕ್ಷಕರೇ, ಕಾರ್ಟಿಲೇಜ್ ಟಿಶ್ಯೂ ಯಾರಿಗೂ ಸವಿಯಲ್ಲ, ಅದು ಅರಿಯುತ್ತೆ. ಹೆಚ್ಚಿಗೆ ಅದಕ್ಕೆ ಕೆಲಸ ಕೊಟ್ಟು ಏನಾಗುತ್ತೆ ಅಂದರೆ ಈ ರೀತಿ ಬೆಂಡಾಗಿ ಅರಿಯುತ್ತೆ. ಅದು ಅರ್ಧೋಗಿತ್ತು. ನನ್ನ ಹತ್ರ ಬಂದಾಗ ಅವ್ರಿಗೆ ಅರ್ಧೋಗಿತ್ತು. ಆಪ್ರೇಷನ್ ಸ್ಟೇಜ್ ಇತ್ತು. ನನ್ನ ಹತ್ರ ಬಂದಮೇಲೆ ಅವ್ರಿಗೆ ಹೆಂಗಾಯಿತು, ಏನಾಯಿತು ಅಂತ ಸ್ವತಃ ಅವ್ರ ಬಾಯಿಂದನೇ ಅವ್ರ ಅನುಭವ ಕೇಳಿ. ಇಲ್ಲಿ ಯಾವುದೂ ಮುಚ್ಚುಮರೆ ಇಲ್ಲ. ಆಯುರ್ವೇದ ಅನ್ನೋದು ಇವತ್ತು ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೀತದೆ. ಯಾಕೆ ನೀವು ಆಯುರ್ವೇದ ನಂಬ್ತಾ ಇಲ್ಲ? ಯಾವ ಮೂಢನಂಬಿಕೆ ನಿಮ್ಮದು? 5,000 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಮಹಾನ್ ಗ್ರಂಥಗಳಪ್ಪ ನಮ್ಮದು. ಪ್ರತಿಯೊಂದು ಗಿಡಮೂಲಿಕೆಯು ಕೂಡ ಮನುಷ್ಯನ ಉಪಯೋಗಕ್ಕಾಗಿಯೇ ಭಗವಂತ ಈಶ್ವರ ಸೃಷ್ಟಿ ಮಾಡಿರೋದು ನಮಗೆ. ನಮ್ಮ ಸಮಯ 11ರಿಂದ ಸಂಜೆ 8, ಮಧ್ಯಾಹ್ನ 1ರಿಂದ 2 ಗಂಟೆ ನಮ್ಮದು ಲಂಚ್ ಟೈಮು. ಸೊ ಬರೋದಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಕೊಂಬಂದರೆ ಉತ್ತಮ. ನಾವು ಕ್ಯಾಂಪು ಅದು ಇದು ಅಂತ ಹೊರಗೆ ಹೋಗ್ತಿರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಫೋನ್ ಮಾಡದೆ ಬರಬೇಡಿ, ಫೋನ್ ಮಾಡಿ ಬನ್ನಿ. ಪ್ರತಿಯೊಂದು ಫೋನ್ ಕಾಲ್ಗೂ ನಾವು ರೆಸ್ಪಾಂಡ್ ಮಾಡ್ತೇವೆ. ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಬರೋವಾಗ ಕಾಲ್ ಮಾಡ್ಕೊಂಬಂದರೆ ಉತ್ತಮ.